ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾನು ಅವನ ಹತ್ರ ಏನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ದೆ? ಒಂದಕ್ಕೊಂದು ಸಂಬಂಧ ಇದೆಯಾ? ಈಗ ಅಪ್ಪನ ವಿಚಾರ ಯಾಕೆ ಬಂತು? ಹೌದು ಮಮ್ಮಿ, ಪಪ್ಪನ ಬಗ್ಗೆ ಆದ್ರೆ ಯಾವತ್ತೂ ಮಾತಾಡೇ ಇಲ್ವಲ್ಲ, ಯಾಕೆ? ಹೇಳು ಮಮ್ಮಿ, ಯಾಕೆ? ಯಾಕಂದ್ರೆ ಹೇಳಕ್ಕೇನೂ ಇಲ್ಲ. ಅಕ್ಕಪಕ್ಕದವ್ರ ಜೊತೆ ಸೇರ್ಕೊಂಡು ನೀನು ತುಂಬಾನೇ ಪ್ರಶ್ನೆ ಮಾಡೋದನ್ನ ಕಲ್ತ್ಬಿಟ್ಟಿದ್ಯಾ, ತುಂಬಾ ಮಾತಾಡ್ತಿದ್ಯಾ, ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ಯಾ. ನೋಡು, ಇದೇ ಲಾಸ್ಟ್. ಇನ್ ಮುಂದೆ ಇದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗ್ಬೇಡ. ಹೋಗೋದ್ಕೋ. ಮಮ್ಮಿ, ನಾನೆಲ್ಲ ಓದ್ ಮುಗಿಸಿದ್ರಲ್ಲ ಮಮ್ಮಿ. ಮತ್ತೊಮ್ಮೆ ರಿವೈಸ್ ಮಾಡ್ಕೋ, ಹೋಗು. ಅಕ್ಕರೆ, ಯಾಕಕ್ಕರೆ ಸಿಕ್ಕಿದ್ದಂಗೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ಇಷ್ಟು ದಿನ ಇಲ್ದಿರೋ ರೆಸ್ಟ್ರಿಕ್ಷನ್ಸು ಇವಾಗ ಯಾಕೆ? ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಅರ್ಥ ಇರುತ್ತೆ. ಸುಮ್ಮನೆ ನನ್ನ ಪ್ರಶ್ನೆ ಮಾಡಬೇಡ. ಸೊ ನೀವು ಅವನಿಗೆ ಇಷ್ಟ ಹತ್ರ ಆಗ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ ಗೌತಮವ್ರೆ. ನಾಳೆ ದಿನ ನೀವು ಯಾರು ಅಂತ ಅವನಿಗೆ ಗೊತ್ತಾಗಿ ನನ್ನ ಮೇಲೆ ಅವನಿಗೆ ದ್ವೇಷ ಉಟ್ಕೊಂಡ್ರೆ ನಾನು ಏನು ಮಾಡಲಿ? ದಯವಿಟ್ಟು ಅವನಿಂದ ಎಷ್ಟು ದೂರ ಇರೋಕ್ಕಾಗುತ್ತೋ ಅಷ್ಟು ದೂರ ಇರಿ. ಪಪ್ಪ, ಏನಾಯ್ತು ಪಪ್ಪ? ತುಂಬಾ ಡಲ್ ಆಗಿದ್ದೀರಾ? ಏನಿಲ್ಲ ಪುಟ್ಟಿ, ನಾನು ಚೆನ್ನಾಗೇ ಇದ್ದೀನಲ್ಲ. ಇಲ್ಲ ಪಪ್ಪ, ನೀವು ತುಂಬಾ ಡಲ್ ಆಗಿದ್ದೀರಾ. ನಿಮ್ ಬಗ್ಗೆ ನನಗೆ ಗೊತ್ತಿಲ್ವಾ? ಏನಾಯ್ತು ಪಪ್ಪ? ಏನಾದ್ರೂ ಪ್ರಾಬ್ಲಮ್ ಪಪ್ಪ? ಇಲ್ಲಂದ್ರೆ ಇಲ್ಲಿ ಯಾರಾದ್ರೂ ಏನಾದ್ರೂ ಅಂದ್ರ ಪಪ್ಪ? ಯಾರಾದ್ರೂ ಬೇಜಾರು ಮಾಡಿದ್ರಾ? ಪಪ್ಪ ಅಂದ್ರೆ ಎಷ್ಟು ಕಾಳಜಿ ಇಲ್ವ ನಿನ್ಗೆ? ಹ್ಞೂ ಪಪ್ಪ, ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ನನ್ಗೆ? ನನಗೇನು ಆಗಿಲ್ಲ ಪುಟ್ಟಿ, ಆರಾಮಾಗಿದ್ದೀನಿ. ನಿಜವಾಗ್ಲೂ? ನಿಜವಾಗ್ಲ ನೀವು ಡಲ್ ಆಗ ಕಾಣಿಸ್ತಾ ಇದ್ದೀರಾ ಪಪ್ಪ. ಇರಿ, ನಾನು ಹೋಗಿ ಆಕಾಶ್ನ ಕರ್ಕೊಂಡ್ ಬರ್ತೀನಿ. ಅವ್ನ್ ವಟ ವಟ ಅಂತ ಮಾತಾಡ್ತಾ ಇರ್ತಾನೆ, ನಿಮ್ ಮುಖದ ಮೇಲೆ ನಗು ಬರೆಸ್ತಾನೆ. ನಾವು ಅವನ ಕರ್ಕೊಂಡ್ ಬರ್ತೀನಿ. ಪುಟ್ಟಿ ಬಾಯ್ಲಿ ಕರಿಬೇಡ ಅವನ್ನ. ಯಾಕೆ ಪಪ್ಪ? ಪುಟ್ಟಿ, ಸುಮ್ಮನೆ ಅವ್ರಿಗೆ ತೊಂದರೆ ಕೊಟ್ಟಾಗತ್ತೆ, ಬೇಡ, ಸುಮ್ಮನೆ ಬಿಡ. ಇಲ್ಲ ಪಪ್ಪ, ಮ್ಯಾಮ್ ಕಳಿಸ್ಕೊಡ್ತಾರೆ. ಬೇಡ ಪುಟ್ಟಿ, ನನ್ನ ಮಾತು ಕೇಳು. ಅವನ್ನ ಪದೇ ಪದೇ ಹೋಗಿ ಹಾಗೆಲ್ಲ ಕರಿಬಾರ್ದು. ಐ ಆಮ್ ಫೈನ್, ಓಕೆ? ನಿಜವಾಗ್ಲೂ? ನಿಜವಾಗ್ಲು